ಟ್ರಿಪ್ಗೆ ಹೋಗ್ತಾ ಇದೀವಿ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಮಾಡಬೇಕು. ಇವಾಗ ಸಕ್ಕದಾಗಿದೆ ಅವಳದು ಕೂದಲು. ದುಡ್ಡು ಖರ್ಚು ಮಾಡ್ಬೇಕಂತೆ, ನಾವು ಯಾವತ್ತೂ ಸೇವ್ ಮಾಡ್ಕೊಂಡು ಇಟ್ಕೋಬಾರ್ದಂತೆ. ಗೈಸ್, ನಮ್ಮ ಅಣ್ಣಂದು ಫ್ರಸ್ಟ್ರೇಷನ್ ಕೇಳಬಾರ್ದು. ಬಿಟ್ಟು ಕೊಡ್ಬೋದಾ? ಕೊಡಂಗಾದ್ರೆ ನೀವು ಹಂಗೆ ಹೇಳಿರಿ. ನಿಮಗೆ ಶರ್ಟ್ ಬೇಡ, ಏನೋ ಬೇಡ, ಚಡ್ಡಿದ್ರೆ ಸಾಕು. ನಮ್ಮ ಅಮ್ಮಂಗೆ ಕೇಳಿದೆ ನೀವು ಮಾಡಿದೀರಾ ಅಂತ. ನಮ್ಮ ಅಮ್ಮನೂ ಮಾಡಿಲ್ಲ ಗೈಸ್. ಆಕ್ಚುಲಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇನ್ನೊಂದು ದಿನ ಹಾಕೊಂಡು ನೋಡ್ತೀನಿ. ಅಂಡ್ ಎತ್ತಿಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವ ಬುಕ್ಕನ್ನು ಪೂರ ಓದಕ್ಕೆ ಆಗ್ತಿಲ್ಲ, ಹಂಗಾಗ್ಬಿಟ್ಟಿದೆ ಗೈಸ್. ನಮ್ಮ ಅಮ್ಮಂಗೆ ಒಂದು ಮೇಕ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ರೆಸಾರ್ಟಲ್ಲಿ. ಹಾಯ್ ಹಲೋ ನಮಸ್ಕಾರ, ನಾನು ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಟ್ರಿಪ್ಗೆ ಹೋಗ್ತಾ ಇದೀವಿ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಹೆಂಗೆ ಟ್ರಾವೆಲ್ ಮಾಡ್ತೀವಿ ಗೊತ್ತಾ? ನಾವು ಹೋಗ್ತಿರೋ ರೆಸಾರ್ಟ್ ಏನಿದೆ ಅದು ಪೆಟ್ ಫ್ರೆಂಡ್ಲಿ ಇಲ್ಲ. ಪುಟ್ಟು ಅವಳಿಗೆ ಸ್ನ್ಯಾಕ್ ಸ್ನ್ಯಾಕ್ ಆಗ್ತವನೆ. ಎಲ್ಲ ಡಾಗ್ಸ್ ಹಿಂಗೇನಾಗ ಸ್ನ್ಯಾಕ್ಸ್ ತಿನ್ನೋದಕ್ಕೆ. ಈಗ ನಮ್ಮ ಅಣ್ಣ ಏನು ಹುಡುಕ್ತಾವನೆ. ಏನು ಹುಡುಕ್ತಿದ್ಯ ಡಮು? ಅವಳು ಸ್ನ್ಯಾಕ್ಸಾ? ಸೊ ಇವಾಗ ಅವಳನ್ನ ಕರ್ಕೊಂಡು ಹೋಗಿ ಪೆಟ್ ಕೇರ್ ಏನಂತಾರೆ ಡಮು ಅದಕ್ಕೆ? ಪೆಟ್ ಬೋರ್ಡಿಂಗ್ಗೆ ಬಿಡ್ತೀವಿ ಅವಳನ್ನ. 2 ದಿನ ಅಲ್ಲಿ ಬೇರೆ ನಾಯಿಗಳ ಜೊತೆ ಸ್ವಲ್ಪ ಜೆಲ್ಲಪ್ ಆಗಲಿ. ಇವಾಗ ಸಕ್ಕದಾಗಿದೆ ಅವಳದು ಕೂದಲು. ಇವತ್ತು ಫುಲ್ ಗಮ್ ಅಂತಿದ್ಲು, ಹಿಡ್ಕೊಂಡು ಕೂತಿದ್ದೆ ಅವಳು. ಅದಕ್ಕೆ ಹೇಳ್ತಿದ್ದೆ ಪೋಗು ನನಗೊಂಚೂರು ಕೂದಲು ಕೊಡು, ನನಗೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು. ಅವಳನ್ನ ಫಸ್ಟು ಬಿಡೋಣ. ಕಾರ್ದು ಇನ್ಶೂರೆನ್ಸ್ ಓವರ್ ಆಗಿತ್ತಂತೆ. ಸೊ ಅದಕ್ಕೆ ಕಾರ್ದು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿ ಇವಾಗ ಮತ್ತೆ ಇನ್ಶೂರೆನ್ಸು ರೀಚಾರ್ಜ್ ಮಾಡಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದಿದ್ದೀವಿ. ಲೈಟೆಲ್ಲ ಎತ್ಕೊಂಡು ಇಲ್ಲಿ ಲೈಟ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡ್ತವ್ರೆ. ಆಲ್ಮೋಸ್ಟ್ 21,000 ಡಮಾರ್ ಗೈಸ್ ನಂದು ಇವತ್ತು. ಏನೇ ಮಾಡಿದ್ರು ದುಡ್ಡು ಜೋಬಿಂದ ಹೋಗೋದು ತಪ್ಪಲ್ಲ. ಬದ್ದೆ ನಮ್ಮ ಗ್ರೇಟ್ಫುಲ್ ಗೈಸ್. ಹಿಂಗೆ ದುಡ್ಡು ಹೆಂಗೆ ಹೋಗುತ್ತೋ ಹಂಗೆ ಬರ್ತಾ ಇರುತ್ತೆ. ದುಡ್ಡು ಖರ್ಚು ಮಾಡ್ಬೇಕಂತೆ, ನಾವು ಯಾವತ್ತೂ ಸೇವ್ ಮಾಡ್ಕೊಂಡು ಇಟ್ಕೋಬಾರ್ದಂತೆ. ಇಟ್ಕೊಂಡ್ರೆ ಏನು ಮತ್ತೆ ಪದೇ ಪದೇ ದುಡ್ಡು ಬರೋದಕ್ಕೆ ಬ್ಲಾಕೇಜ್ ಆಗುತ್ತಂತೆ. ಸೊ ಹಾಗಾಗಿ ದುಡ್ಡು ಉಡಾಯಿಸ್ತಿರ್ಬೇಕು. ಹೊಡ್ತಾ ಇದೆಯಾ? ಎಲ್ಲಿಗೆ ಹೊಡ್ತಾ ಇದ್ದೀರಾ? ಅಲ್ಲೇ ಇರಬೇಕು ಗೈಸ್. ಇವಾಗ ಕಾರಲ್ಲಿ ಕೂತ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಇವಳು ನನ್ನ ಪಕ್ಕ ಕೂತಿದ್ದಾಳೆ. ಹೆಂಗಿದ್ಯಾ ಪೋಕೋ? ಊಟ ಯಾಕೆ ಮಾಡಿಲ್ಲ? ನಮ್ದು ಆಗಿಲ್ಲ ಬಾ, ನಮಗೆ ಮಾಡ್ಕೊಡ್ಬಾ. ಇಲ್ಲ, ಇಲ್ಲಿಗೆ ಬಂದು ಮಾಡ್ಕೊಡ್ಬೇಕು ನೀನು. ಇವಾಗ ಪೋಕೋನ ಬಿಟ್ಟಾಯ್ತು. ಅಲ್ಲೇ ನೆಗ್ದಾಡ್ತಿದ್ಲು. ಆ್ಯಕ್ಚುಲಿ ಅವಳಿಗೆ ಆಲ್ರೆಡಿ ಗೊತ್ತಾಗಿದೆ. ಲಾಸ್ಟ್ ಟೈಮು ಇಲ್ಲೇ ಬಿಟ್ಟಿದ್ವಿ ಅವಳನ್ನ. ಮಳೆ ಬರ್ತಾ ಇದೆ ಆ್ಯಕ್ಚುಲಿ ಹೊರಗಡೆ. ಫುಲ್ ಕೂದಲೆಲ್ಲ ಬಟ್ಟೆ ಎಲ್ಲ ಒದ್ದೆ ಆಯ್ತು. ಸ್ವಲ್ಪ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಅವಳು ಕುಯ್ ಕುಯ್ ಅಂದಾಗ. ಅಲ್ಲ ಎಷ್ಟು ಹೋಸಲಿ ಬಂದಾಗ್ಲೂ ಮುಖ ಒಂಥರ ಮಾಡ್ಕೊಂಡಿದ್ಲ. ಈ ಸಲ ಇನ್ನೇನು ಪಾಪ ಮುಖ ಹಿಂಗಾಯಿರುತ್ತೆ. ಬರೋಷ್ಟೊತ್ತಿಗೆ ನೋಡಿ ಹೆಂಗ ಇರ್ತಾಳೆ ಅಂತ. ಅಯ್ಯೋ ಫಸ್ಟ್ ಓಟ ಕರ್ಕೊಳಕ್ಕೆ ಏನಾದ್ರು ಬಂದ್ರೆ ಅವರು ಕೇಳ್ತಾ ಇದ್ರು ಫುಡ್ ಏನ್ ಹಾಕ್ಬೇಕು, ಏನ್ ತಿನ್ಸಿದ್ರಿ, ಸ್ನಾನ ಯಾವಾಗಾಗಿತ್ತು ಏನು ಅಂತೆಲ್ಲ ಕೇಳ್ತಾ ಇದ್ರು. ಸೊ ಇನ್ನು 2-3 ಡೇಸ್ ಗೈಸ್. ಅದಾದ್ಮೇಲೆ ಬಂದು ಕರ್ಕೊಂಡು ಹೋಗೋದು ಗೈಸ್. ನಮ್ದು ಎಮಿಷನ್ ಟೆಸ್ಟ್ ಆಯ್ತು. ನಮ್ಮಣ್ಣ ಅದ್ರದ್ದು ಡಾಕ್ಯುಮೆಂಟ್ ಎತ್ಕೊಂಡಿದ್ದಾನೆ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. ಸೊ ದಟ್ ಹೋಗಿ ಬರೋ ತನಕ ಇರಲಿ ಅಂತ ಹೇಳ್ಬಿಟ್ಟು ಫುಲ್ ಗಾಡಿದೆಲ್ಲ ಸೇಫ್ ಮಾಡ್ಕೊಂಡು 2 ಸಲ ಹಾಕ್ಸ್ಕೋಬೇಕಾ? 2 ಸಲ ಹಾಕಿಸ್ಬೇಕಂತ ಗೈಸ್. ಇಟ್ಸ್ ಲೈಕ್ 556 ಕಿಲೋಮೀಟರ್ಸ್ ಅನ್ಸುತ್ತೆ ಒಂದು ಸೈಡು. ಸೊ ಹಾಗಾಗಿ ಫುಲ್ ಬ್ಲೇಡ್ ನನ್ನ ಅಕೌಂಟ್ಗೆ ಆಗ್ತಾ ಇದಾರೆ. ಎಷ್ಟಾಗತ್ತೆ ನೋಡೋಣ. ಬ್ಲೇಡ್ ಹೋಗ್ತಾನೆ ನಿಲ್ತಾನೆ ಇಲ್ಲ. ಮೊನ್ನೆ ತಾನೇ ಒಂದ್ಸಲ ಹಾಕ್ಸಿದ ಡಮು ನಾನು. ಇಷ್ಟು 3 ವರ್ಷ ಆಗ್ಬೋದ ಡಮು? ಓಕೆ. ಸೊ 2.7ಗೆ ಫುಲ್ ಟ್ಯಾಂಕ್ ಆಯಿತು. ಐ ಥಿಂಕ್ ಮೊನ್ನೆ ಕೂಡ ಹಾಕ್ಸಿದ್ನಲ್ಲ, ಅದು ಕೂಡ ಇದೆ. ಹಂಗಾಗಿ ಅಷ್ಟು ಬೇಗ ಆಗಿದೆ. ನಾನು ಫಾರ್ ದ ಫಸ್ಟ್ ಟೈಮ್ 41 ಪೈಸೆನೂ ಕೂಡ ಸೇರಿಸಿ ಪೇ ಮಾಡಿದ್ದೀನಿ ಪೆಟ್ರೋಲ್ ಬಂಕಲ್ಲಿ. 41 ಪೈಸೆ ಅಂತಿದ್ರು ಅವರು. ಅದಕ್ಕೆ ನಂಗೆ ಗೊತ್ತಿಲ್ಲ ಪೈಸಾ ಕೂಡ ಪೇಮೆಂಟ್ ಮಾಡ್ಬೋದು ಫೋನ್ ಪೇಲಿ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತು. ಹೌದಾ?
ಸೊ ಗೈಸ್ ನಮ್ಮ ಅಣ್ಣಂದು ಫ್ರಸ್ಟ್ರೇಷನ್ ಕೇಳಬಾರ್ದು. ಐಫೋನು ಹಂಗೆ ಹಿಂಗೆ ಡಬ್ಬಾ ಫೋನು ಎಲ್ಲೂ ನೆಟ್ವರ್ಕ್ ಸಿಗಲ್ಲ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ನಂದರಲ್ಲೂ ನೋಡಬೇಕು ನೋಡಿ, ಇಲ್ಲಿ ಏನೋ ಫುಲ್ ಡೆಡ್ ಆಗಿಬಿಡಿದೆ 2 ಫೋನಲ್ಲೂ. ಸೊ ಇವಾಗ ಫೋಟೋ ಅಪ್ಲೋಡ್ ಮಾಡಬೇಕು ನಾವು ಅಂತ ಇನ್ಶೂರೆನ್ಸ್ದು ಇದು ಮಾಡೋದಕ್ಕೆ, ಅಪ್ಲೈ ಮಾಡೋದಕ್ಕೆ. ಅದಾಗ್ತಾಯಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ. ನನ್ನ ಪ್ರಕಾರ ಐಫೋನಲ್ಲಿ ಸಿಗೋದೇ ಡೌಟು ಗೈಸ್. ಇಲ್ಲಿ ಮೇಲ್ಗಡೆ ಸಾಕ್ಸನ್ನು ಹಿಡ್ಕೊಳ್ಳೋಕೆ ಅಂದ್ಕೊಟ್ರೆ ಚಪ್ಪಲಿ ಇಟ್ಟವ್ರು ನಮ್ಮ ಮನೇಲಿ. ದಿಸ್ ಈಸ್ ವೈ ಐ ಕ್ಯಾನ್ ನೆವರ್ ಕೀಪ್ ಥಿಂಗ್ಸ್ ಇನ್ ಕ್ಲೀನ್ ಇನ್ ಮೈ ಹೌಸ್. ಪುಟ್ಟು ತೆಗ್ದು ನೋಡ್ತವ್ನು ಏನಿದೆ ಅಂತ. ಅದಕ್ಕೆ ಹೇಳ್ದೆ ಏನು ಇಂಟ್ರೆಸ್ಟಿಂಗ್ ಇಲ್ಲ, ಚಪ್ಪಲಿ ಇದೆ ಅಂತ ಹೇಳ್ಬಿಟ್ಟು. ಹೊಸ ಶೂ ತಗೊಂಡಿತ್ತಲ್ಲ ಅದನ್ನ ಇಡಕ್ ನೋಡ್ತು, ಇಡಿಸ್ಲಿಲ್ಲ. ಅದಕ್ಕೆ ಬಿಡು ಚಪ್ಪಲಿನೇ ಇರ್ಲಿ ಅಂತ ಇಟ್ಟು. ಇಷ್ಟು ಒಳ್ಳೇದೇ ತಂದಿಟ್ಟಿದ್ದೀನಿ, ಅದ್ರೊಳಗೆ ಇದ್ರೆ ಏನಾಗುತ್ತೆ, ಹೊಸದಾದ್ರೆ ಹಳೇದಾದ್ರೇನು. ಇದ್ರಲ್ಲೂ ನೋಡಿ ಗೈಸ್, ನಾನು ಒಂದಿನ ತಲೆ ಕೆಟ್ಟರೆ ನಾನೇ ಕೂತ್ಕೊಂಡೆಲ್ಲ ತೆಗ್ದು ಕ್ಲೀನ್ ಮಾಡ್ತೀನಿ, ಮಿಕ್ಕಿದೆಲ್ಲ ಬಿಸಾಕ್ತೀನಿ. ನಮ್ಮ ಅಪ್ಪಂದು ಹೊಸ ಶೂ ಅಂತೆ ಆನ್ಲೈನ್ ಆರ್ಡ್ರ್ ಮಾಡಿರೋದು. ಹವೆವರ್ ನಿಮಗಿದೇನು ಅನ್ನಿಸ್ತು? 13,000 ವರ್ತ್ ಇದೆಯಾ? ಅಂದರೆ 1,000 ರೂಪೀಸ್ ಅವರು ಟ್ರಾನ್ಸ್ಪೋರ್ಟೇಷನ್. ಆ್ಯಕ್ಚುಲಿ ನಾವು ಕಾರಲ್ಲೇ ತರ್ಬೋದಿತ್ತು, ಬಟ್ ಅದು ನೋಡಿದಾಗ ಕಾರಲ್ಲಿ ಫಿಟ್ ಆಗಲ್ಲ ಅನ್ನಿಸ್ತು. ಹಂಗಾಗಿ ನಾನು ಸರಿ ನೀವೇ ಡೆಲಿವರಿ ಮಾಡಿ ಅಂದರೆ ಸುಮ್ಮನೆ 1,000 ರೂಪಾಯಿ ವೇಸ್ಟು. ಬಡಿಯಾ 12,000 ವರ್ತ್ ಅನ್ಸುತ್ತಾ? ಕಮೆಂಟ್ ಮಾಡಿ. ನಿಂಗೇನು ಅನ್ಸುತ್ತೆ ಪುಟ್ಟು? ಕೊಡ್ಬೋದಾ? ಕೊಡಂಗಾದ್ರೆ 12,000 ನಾನು ಕೊಡ್ಬೇಕಾ? ನಾನೇ ಕೊಡಬೇಕು. ಗೈಸ್ ಇವತ್ತು ನನಗೆ ಗೋಬಿ ಕ್ರೇವಿಂಗ್ಸ್ ಆಗಿತ್ತು, ಹಂಗಾಗಿ ಗೋಬಿ ತಗೊಂಡೆ. ಪುಟ್ಟಿಗೆ ಪಿಜ್ಜಾ ತಿನ್ಬೇಕಂತೆ, ಹಂಗಾಗಿ ಅವ್ನು ಪಿಜ್ಜಾ ತಿಂತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ಅವನಿಗೆ ಇದಾದ್ಮೇಲೆ ಪಿಜ್ಜಾ ಕೊಡಿಸ್ಬೇಕು. ಈಗ ಮಿಕ್ಕಿದ್ದು ನಾನು ತಿಂತೀನಿ. ಅರ್ಧ ಪ್ಲೇಟ್ ಇತ್ತಂತೆ ಗೈಸ್, ನನ್ನ ಪುಣ್ಯಕ್ಕೆ ದೇವ್ರು ನನಗೋಸ್ಕರ ಅರ್ಧ ಪ್ಲೇಟ್ ಉಳಿಸಿದ್ದಾರೆ. ಗೈಸ್ ಯಶು ನೋಡಿ ತಲೆ ಮೇಲೆ ಟವಲ್ ಹಾಕೊಂಡು ಬರ್ತಾವಳೆ. ವೆಲ್ಕಮ್ 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 ಗೈಸ್, ವೆಲ್ಕಮ್ ಟು ಡಾಮಿನೋಸ್. ಏನು ಬೇಕು ಮೇಡಮ್ ನಿಮಗೆ? ನಾವು ಟೇಬಲ್ ಸರ್ವಿಸ್ ಕೊಡ್ತಾ ಇದ್ದೀವಿ ಇವತ್ತು ಸ್ಪೆಷಲ್ಲು. ಗೈಸ್ ಮಧ್ಯದಲ್ಲಿ ಅಪ್ಪ ಅಮ್ಮನೂ ಮನೆಗೆ ರೀಚ್ ಆದ್ರು, ಹಂಗಾಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದೀವಿ. ಪುಟ್ಟುಗೆ ಪಿಜ್ಜಾ ಸಿಗ್ಲಿಲ್ಲ, ಸೊ ಹಂಗಾಗಿ ಮನೆಗೆ ಹೋಗಿ ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡ್ವಿ. ನೀವು ತಿಂತೀರಮ್ಮ ಪಿಜ್ಜಾ? ಅಲ್ಲೇ ತತ್ತಿದ್ನಲ್ಲ, ಬಂದಿತ್ತು, ದೀಪಂಕಗೆ ತಿನ್ಸ್ಕೊಂಡು ಕಳ್ಸಿದೆ. ನಿಮ್ಗೇನು ಬೇಡವಾ? ಆನ್ಲೈನ್ ಏನು ಆರ್ಡರ್ ಮಾಡೋದು ಬೇಡವಾ? ರೊಟ್ಟಿ ಮಾಡ್ಕೊಂಡ ನೋಡಿ, ಅನ್ನವ ಅದೆಲ್ಲ ಬಿಸಾಕನ. ಬೆಳಗ್ಗೆ ಎದ್ದು ಎಷ್ಟೊತ್ತಿಗೆ ಹೋಗೋದು? ಬೆಳಗ್ಗೆ ನಾವು ಹೋದಂಗೆ ಎಷ್ಟು ಬೇಗ ಹೋಗ್ತೀವಿ ಅಷ್ಟು ಒಳ್ಳೇದು, ಅಷ್ಟು ಬೇಗ ರೀಚ್ ಆಗ್ತೀವಿ. ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಹೇಳೋದಲ್ಲ. ನಿಮ್ದು ಸ್ವಿಮ್ ಸೂಟ್ ಎಲ್ಲ ಎತ್ಕೊಳ್ರಿ. ಆಯ್ತು, ಸ್ವಿಮ್ ಮಾಡೋದಂತಲ್ಲಿ ಏನವ ಇಲ್ಲ ಇಲ್ವಲ್ಲ. ನೀವ್ ಹಂಗೆ ಹೇಳಿರಿ, ನಿಮಗೆ ಶರ್ಟ್ ಬೇಡ ಏನೋ ಬೇಡ, ಚಡ್ಡಿ ಇದ್ರೆ ಸಾಕು. ಅಮ್ಮ ನಾವು ಫುಲ್ ರೆಡಿ ಆಗ್ಬಿಟ್ಟು ನೀರೇ ಇಳಿತೀವಿ. ಓಕೆ ರೆಡಿ. ಎಲ್ಲಿ ಬಿಟ್ಟು ಬಂದ್ರಿ? ಫಸ್ಟ್ ಬಿಟ್ರೆ ಅಲ್ಲೇ ಬಿಟ್ಟು ಬಂದಿರಾ? ಏನ ಡಾಗು ಅಲ್ಲೇನೆ ಕುಯ್ ಕುಯ್ ಅಂತಿದ್ಲೋಳು. ಮತ್ತೆ ಅಭ್ಯಾಸ ಇಲ್ವಲ್ಲ ನಮಗ್ ಬಿಡುವರೆಗೂ ಮನ್ಸು ಬರೋದು ಹಂಗ್ ಮಾಡಿದ್ರೆ. ಮತ್ತೆ ಅವಳಿಗೆ ಗೊತ್ತಾಗೋಯ್ತಲ್ಲಿ ಹೋಗ್ತಿದಂಗೆ ಗೊತ್ತಾಗತ್ತೆ. ಮತ್ತೆ ಬಿಟ್ಟು ಇಲ್ಲೇ ಇಳಿಸ್ಕೊಳ್ಳಿ. ಇಲ್ಲಿ ಮಾವಿನ ಇದಕ್ಕೆ ಹೋಯ್ತವಲ್ಲ, ಅಲ್ಲ ಇದ್ರೆ ಪಾರ್ಕಿಂಗ್ ಒಳಗೆ ಹೋಗ್ತಾ ಇದೀವಿ. ಡುಮು ಇಲ್ಲೇ ನಿಲ್ಸ್ಕೊಂಬಿಡು ಸೈಡಲ್ಲಿ ಒಂದ್ ಸ್ವಲ್ಪ ಹೊತ್ತು. ಯಾಕೆ ಇಲ್ಲೆಲ್ಲ ಒಂದ್ ಸ್ವಲ್ಪ ಹೊತ್ತು ನಿಲ್ಸಿ, ಏನಾಗಲ್ಲ ನಾ ಹೇಳ್ತೀನಿ. ಎದ್ರಲೇ ಇಲ್ಲ ಗೈಸ್ ಇವಳು, ಗೊತ್ತಿತ್ತ ನಿಂಗೆ? ಅದಕ್ಕೆ ಅದ್ರೊಳಗಿದ್ಯಾ ನೋಡಮ್ಮ, ಇದ್ರೊಳಗಿಲ್ಲ. ಚೆಕ್ ಮಾಡ್ರು ಒಂದ್ಸಲ. ನೋಡ್ದು ನಿನ್ಕಿಂತ ಮುಂಚೆನೆಯ, ನೀನ್ ಹೇಳಕ್ಕಿಂತ ಮುಂಚೆನೆಯ. ಗೈಸ್ ನನ್ ಫ್ರ್ಯಾಂಕ್ ವರ್ಕ್ ಆಗ್ತಿಲ್ಲ ಗೈಸ್, ಫ್ರ್ಯಾಂಕ್ ಮಾಡೋಣ ಅನ್ಕೊಡ್ರಿ. ಅಪ್ಪಾಜಿ ಆ ಕವರ್ ಒಳಗಿದ್ಯಾ ನೋಡಪ್ಪ, ಈ ಕವರ್ ಒಳಗೆ, ಇದ್ರೊಳಗೆ ಯಶು ಕೊಟ್ಟಲ್ಲ. ಎಲ್ಲಿದೆ? ಗೈಸ್ ನೆಕ್ಸ್ಟ್ ಲೆವೆಲ್ ನಮ್ಮ ಅಮ್ಮ. ಅಯ್ಯಪ್ಪ ನಾನು ತೆಗೆದು ಆಲ್ರೆಡಿ ನೋಡಾಯ್ತಮ್ಮ, ಅದಕ್ಕೆ ಫ್ರ್ಯಾಂಕ್ ಫೇಲ್ ಆಗೋಯ್ತು ಗೈಸ್ ನಂದು. ಇದು ಅವತ್ತಿಂದ ತಂದಿಲ್ಲ ಇಟ್ಬಿಟ್ಟಿದೀನಿ. ಅವತ್ತು ಮೈಸೂರಲ್ಲಿ ತಗೊಂಡ್ವಲ್ಲ, ಅವಾಗಿಂದ ಅಲ್ಲೇ ಇದೆ ಅದು, ಮೇಲೆ ಎತ್ಕೊಂಡೇ ಹೋಗಿಲ್ಲ. ಇವತ್ತು ಎತ್ಕೊಂಡು ಹೋಗ್ಬೇಕು ಅದನ್ನ. ಇಲ್ಲೂ ಎಷ್ಟು ಹಂಗಾರಲ್ಲಿ. ಸೊ ಗೈಸ್ ನಮ್ಮ ಕಾರಲ್ಲಿ ಇಟ್ಟಿದ್ದು RC ಕಾರ್ಡು ಮಿಸ್ ಇದೆ, ಆ್ಯಂಡ್ ನಮ್ಮ ಛತ್ರಿನೂ ಕಾಣಿಸ್ತಿಲ್ಲ. ನಾನೊಂದು ದೊಡ್ಡ ಛತ್ರಿ ತೊಗೊಂಡು ಇಟ್ಕೊಂಡಿದ್ದೆ. ಲಾಸ್ಟ್ ಟೈಮ್ದು ನನ್ನ ಡೆಕೋತ್ಲಾಂದು ಕಳೆದೋಯ್ತು ಅಂತ ಹೇಳ್ಬಿಟ್ಟು. ಕಾರಲ್ಲಿ ಏನೂ ಇಡಲೇಬಾರ್ದು ಗೈಸ್, ಏನಿಟ್ರು ಕಳೆದೋಗ್ಬಿಡುತ್ತೆ, ಅದೇ ಪ್ರಾಬ್ಲಮ್ ಇವಾಗ. ಅದಕ್ಕೆ ಇವಾಗ ಇನ್ಶೂರೆನ್ಸ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಕೂಡ ಆಡ್ತವನೆ.
ಏನಾಗುತ್ತೋ ಗೊತ್ತಿಲ್ಲ ಕಾರಲ್ಲಿ ಇಟ್ಟಿದ್ದ ಐಟಮ್ಸ್ ಎಲ್ಲ. ಗೈಸ್ ನಮ್ಮನೇಲಿ ಇವತ್ತು ರೊಟ್ಟಿ ಆಗ್ತಾ ಇದೆ. ನಮ್ಮಮ್ಮ ಅಪ್ಪ ಏನು ಮಾಡ್ತವ್ರು ನೋಡೋಣ. ಏನು ಮಾಡ್ತಿದ್ರು ಬಚ್ಚಿ? ಟೊಮೆಟೊ ಗೊಜ್ಜು. ಓ ಗೈಸ್ ನಾಳೆಗೂ ಸೇರಿಸಿ ಇವತ್ತೇ ಪಲ್ಯ ಮಾಡ್ತಾ ಇದ್ದಾರೆ, ಟೊಮೊಟೊ ಗೊಜ್ಜು ಎಲ್ಲ. ಸೊ ದಟ್ ಬೆಳಗ್ಗೆ ಅಲ್ಲೆಲ್ಲ ಇಳಿದು ಖರ್ಚು ಮಾಡ್ಕೊಳ್ಳೋದು ಬೇಡ ಅಂತ 3 ಹೊತ್ತು, ಬಿಕಾಸ್ 11 hours ಟ್ರಾವೆಲ್ ಇರೋದು. ಆ್ಯಂಡ್ ಅಮ್ಮನೂ ರೊಟ್ಟಿ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಹಿಂಗೆ ನಮ್ಮನೇಲಿ ಹಿಂಗೆ ಕೈಯಲ್ಲಿ ತಟ್ಟೋದು, ಅದಕ್ಕೆ ಚೆನ್ನಾಗಿರುತ್ತೆ. ನಿಮ್ಮನೇಲಿ ಕೈಯಲ್ಲಿ ತಟ್ತೀರಾ ಅಥವಾ ಅರಿತೀರಾ? ಇದೇನಮ್ಮ ಇದು ಹೊಸ ವಿಷಯ? ನಮ್ಮಮ್ಮ ಫುಲ್ ಶಾರ್ಟ್ ಕಟ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಇವಾಗ ತಾನೇ ಹೊಗ್ಳುತ್ತಿದ್ದೆ ಕೈಯಲ್ಲಿ ಮಾಡ್ತಾರೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ನಾನು ತಿಂತಾ ಇದ್ದೀನಿ, ನಮ್ಮ ಅಣ್ಣನೂ ತಿಂತಾ ಇದ್ದಾನೆ, ಹಂಗೆ ಎಷ್ಟು ತಿನ್ನಿಸ್ತಾ ಇದ್ದಾನೆ ಅನ್ಸುತ್ತಲ್ವಾ? ನಮ್ಮಪ್ಪ ನೋಡಿ ಆಲ್ರೆಡಿ ಬೆಣ್ಣೆ ಇದೆ ಅಂತ ಹೇಳಿದ್ದೀನಿ, ಮತ್ತಿಷ್ಟು ದೊಡ್ಡದು ಒಂದು ಬೆಣ್ಣೆ ಹಾಕ್ಬಿಟ್ಟು ಹೋಗಿದ್ದಾರೆ ತಿನ್ನು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಪಲ್ಯ ಎಷ್ಟಿದೆಯೋ ಅಷ್ಟು ದೊಡ್ಡ ಬೆಣ್ಣೆ ಇದೆ. ನಮ್ಮಮ್ಮ ಏನೋ ಹೇಳ್ತಾ ಇದ್ರು, ಆಗ್ಲೆಲ್ಲ ಹಾರಾಟ ಗಂಡು ಬಂದ್ಮೇಲೆ ಗಿರ್ಗಾಟ ಅಂತ ಹೇಳ್ಬಿಟ್ಟು. ನಾನು ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ ಲಾಸ್ಟ್ ಮೂಮೆಂಟ್ ತನಕ ಅಂತ. ನಮ್ಮಮ್ಮಂಗೆ ಕೇಳಿದೆ ನೀವು ಮಾಡಿದ್ದೀರಾ ಅಂತ. ನಮ್ಮಮ್ಮನೂ ಮಾಡಿಲ್ಲ ಗೈಸ್. ನಾನು ಅದಕ್ಕೆ ಹೇಳಿದೆ ಸೇಮ್ ಥಿಂಗ್ ಬ್ಯಾಕ್ ಟು ಯು. ಅಂದರೆ ಪಾಪ ಅಡುಗೆ ಮಾಡ್ತಿದ್ರು, ಆಮೇಲೆ ಶಾಪಿಗೆ ಹೋದರು. ಬಟ್ ಸ್ಟಿಲ್ ಸೊ ಇವಾಗ ನಾನು ಇದೊಂದು ಪಿಂಕ್ ಡ್ರೆಸ್ ಮೊನ್ನೆ MG ರೋಡಲ್ಲಿ ತೊಗೊಂಡಿದ್ದೆ, ನೋಡ್ಬೋದು. ಅದು ಫ್ರೀ ಆಗಿರುತ್ತೆ ಅಂತ ಅದನ್ನು ಹಿಡ್ಕೊಂಡಿದ್ದೀನಿ. ಮತ್ತು ಸ್ವಿಮ್ ಸೂಟು ನೋಡಿರ್ಬೋದು, ಅದನ್ನು ಹಿಡ್ಕೊಂಡಿದ್ದೀನಿ. ಇನ್ನು 2-3 ಔಟ್ಫಿಟ್ಸ್ ಹಿಡ್ಕೋಬೇಕು. ಏನು ಹಿಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನಾದ್ರು ಶೂಟ್ ಮಾಡೋಕೆ ಎತ್ಕೊಂಡು ಹೋಗ್ಬೇಕು ಅಲ್ವಾ? ಸೀರೆನಾ? ಅಲ್ಲಿ ಏನು ಸೀರೆ ಸರಿ ಹೋಗಲ್ಲ ಅನ್ಸುತ್ತೆ. ಏನು ಒನ್ ಪೀಸ್ ಡ್ರೆಸ್ ಥರ ಎತ್ಕೋಬೋದು. ಎತ್ಕೊಳ್ಳ ಇದನ್ನು. ಚಳಿ ಇದ್ರೆ ಚಳಿ ಅನಿಸ್ತಿಲ್ಲ ಇವತ್ತು. ಇಲ್ಲಿ ಮಳೆ ಬಂದರೂ ಚಳಿ ಅನಿಸ್ಲಿಲ್ಲ. ಹಾಂ ನನಗೂ ಅದೇ ಗೊತ್ತಾಗಲ್ಲ, ಏನು ಹಾಕೋಬೇಕು ಅಂತ ಗೊತ್ತಾಗಲ್ಲ. ನೀ ಏನು ಬೇಕಾದ್ರೂ ಎತ್ಕೋ, ಹಂಗೆ ನನಗೂ ಹೆಲ್ಪ್ ಮಾಡ್ಬಿಡು. ಏನು ಎತ್ಕೋಬೇಕು ಅಂತ ನಾನು ಇಲ್ಲಿ ಬಂದಿನಿ, ಮತ್ತೆ ನನ್ನ ಹತ್ರನೇ ಕೇಳ್ತಿದ್ದೆ ನೀವು. ಏನು ಮಾಡೋದು ಇವಾಗ? ಏನು ಹಾಕೊಳ್ಳೋದು? ಅದೆಲ್ಲ ಜೀನ್ಸಿಂದನೇ. ಹಾಂ ಅವೆಲ್ಲ ಇದೆಲ್ಲ ಒಟ್ಟಿಗೆ ಇಟ್ಟಿದ್ದೀನಲ್ಲ, ಇವೆಲ್ಲ ಸ್ವಲ್ಪ ದಪ್ಪ ಇರೋದು. ಇದೆಲ್ಲ ಒಂದೇ ಕಡೆ ಇಟ್ಟಿದ್ದೀನಿ, ಅದಕ್ಕೇ ಅಮ್ಮ ಇಲ್ಲಿ ತಂದು ತುರ್ಕಿತ್ತು ನೋಡು. ಸೊ ಗೈಸ್ ಇದೊಂದು ಸ್ಕರ್ಟು ಮತ್ತು ಅದಕ್ಕೊಂದು ಟಾಪು ಮತ್ತು ಅದಕ್ಕೆ ದುಪ್ಪಟ್ಟ ಮಾತ್ರ ದೊಡ್ಡದಾಗಿ ಸಕ್ಕದಾಗಿದೆ. ಸೊ ದಿಸ್ ವಾಸ್ ವೆರಿ ಇಂಪ್ರೆಸಿಂಗ್ ನನಗೆ ಮತ್ತು ಯಶ್ಗೆ. ಸೊ ಇದೊಂದು ತುಂಬ ಜನ ಫೋಟೋಸ್ ಹಾಕಿರೋದು ನೋಡಿದ್ದೆ. ಮಿಂತ್ರದಲ್ಲಿ ಚೆಕ್ ಮಾಡಿದೆ, ಮಿಂತ್ರದಲ್ಲಿ ಸಕ್ಕತ್ ಜಾಸ್ತಿ ಇತ್ತು. ಆಮೇಲೆ ಅದು ವೆಬ್ಸೈಟ್ ಸಿಕ್ತು, ಅದರಲ್ಲಿ ಏನೋ ಆರ್ಡರ್ ಮಾಡಿದೆ. ಆ್ಯಕ್ಚುಲಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇನ್ನೊಂದು ದಿನ ಆಗ್ಲೂ ಹಾಕೊಂಡು ನೋಡ್ತೀನಿ. ಆ್ಯಂಡ್ ಎರಡಕ್ಕೂ ಜಿಪ್ ಕೊಟ್ಟಿದ್ದಾರೆ ಸೈಡಲ್ಲಿ, ಹಿಂಗೆ ಬಿಚ್ಬಿಟ್ಟು ಹಿಂಗೆ ಹಾಕೋಬೋದು. ಬಟ್ ನನ್ನ ಪ್ರಕಾರ ಹಂಗೆ ಇಲ್ಲ, ಜಿಪ್ ಬಿಚ್ಬಿಟ್ಟು ಹಾಕೋಬೇಕು. ಸೊ ಇದನ್ನಂತೂ ತೊಗೊಂಡು ಹೋಗ್ತಿಲ್ಲ. ಐ ಥಾಟ್ ಇದನ್ನು ಬರ್ಡೇಗೆ ಸೇವ್ ಮಾಡಿ ಇಟ್ಕೊಳ್ಳೋಣ ಅಂತ. ಬರ್ಡೇಗೆ ಸೇವ್ ಮಾಡಿ ಇಟ್ಕೊಳ್ಳೋ ಅಥವಾ ಬರ್ಡೇಗೆ ಇನ್ನೂ ಒಳ್ಳೇದು ಬೈ ಮಾಡ್ಬೋದು ಅನ್ಸುತ್ತಾ? ಕಮೆಂಟ್ ಮಾಡಿ, ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಇದನ್ನೆಲ್ಲ ಬಂದ್ ಮಾಡಿಸ್ಬೇಕು ಗೈಸ್. ಹೊರಗಡೆ ಹೋಗ್ಬೇಕಾದ್ರೆ ಗೊತ್ತಲ್ಲ ಹೆಂಗಾಗುತ್ತೆ ಅಂತ. ಸ್ವಲ್ಪ ದಿನ ಮೋಟಿವೇಶನ್ ಇಲ್ಲ. ಯಶು ಅಣ್ಣ ಇದ್ರೆ ನನಗಿರುತ್ತೆ, ಅವ್ರು ಬರಂಗಿಲ್ಲ ಮನೆಗೆ, ಅದಕ್ಕೆ ಅದಾಗಂಗೆ ಇಲ್ಲ. ಬರಕ್ಕೆ ಹೇಳಿ ಯಶು ಮತ್ತೆ ಅಣ್ಣ ಅವಾಗ ಬಂದಿದ್ದೀವಿ ಈಗ. ಈಗ ಸ್ಟಾರ್ಟ್ ಮಾಡಿ. ಈಗ ಏನ್ ಎತ್ಕೊಳ್ಳೋದು ಈಗ? ಅದಕ್ಕೆ ಕಿರಣ್ ಹೇಳ್ತಾ ಇದ್ದ, ನಾವು ರಾತ್ರಿ ಎಲ್ಲ ಮಂಗಲ ಟ್ರಿಪ್ ಹೋಗೋದು ಅಂದ್ರೆ ನಿದ್ದೆ ಬರಲ್ಲ. ಮತ್ತೆ ಟ್ರಿಪ್ ಟೈಮಲ್ಲಿ ನಿದ್ದೆ ಬರೋದೇ ಇಲ್ಲ. ಮಲ್ಕೊಂಡ್ರು ಟೈಮ್ ಆಯ್ತಾ ಅಂತ ಇದ್ದ ಮೈಂಡಲ್ಲಿ ಟ್ರಿಪ್ಪಲ್ಲಿ ಹೋಗಿ ಏನೇನ್ ಮಾಡ್ಬೇಕು, ಏನ್ ಕಂಟೆಂಟ್ ಮಾಡ್ಬೇಕು, ಅದೇ ಓಡ್ತಾ ಇರುತ್ತೆ ತಲೆಯಲ್ಲಿ. ಬೆಳಗಿನ ಜಾವ ನಿದ್ದೆ ಬರುತ್ತಾ ಆಗ ವಾಟರ್ ಟೈಮಲ್ಲಿ? ಅಯ್ಯೋ ಕೂರಕ್ಕಾಗಲ್ಲ. ನಾನಂತೂ ಗೈಸ್ ಡೆಡ್ ಬಾಡಿ ತರ ಕಾರ್ ಹತ್ತಿದ್ರೆ ಸಾಕು ಫುಲ್ ಗೊರ್ರ ಅಂತಿರ್ತೀನಿ. ನನ್ನ ಫ್ಯಾಮಿಲಿಲಿ ಕ್ಲೋಸ್ ಯಾರಿದ್ದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಅದಕ್ಕೂ ಬುಕ್ ಸಿಕ್ತು. ನಾನು ಕೊಯಮತ್ತೂರ್ಗೆ ಹೋಗಿದ್ದೆ ಗೊತ್ತಲ್ಲ ನಿಮ್ಮೆಲ್ರಿಗೂ. ಸೊ ಇವತ್ತಿಲ್ಲಿ ನನ್ನೊಂದು ಚಾರ್ಜರ್ ಬೇಕಿತ್ತು, ನಂದು ಲೈಟ್ದು. ಅದು ಹುಡುಕ್ತಾ ಇತ್ತು, ಅದ್ರ ಮಧ್ಯದಲ್ಲಿ ಸಿಕ್ತು. ಎತ್ತಿಟ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ಬೇಕು. ಯಾವ ಬುಕ್ಕನ್ನು ಪೂರ ಓದಕ್ ಆಗ್ತಿಲ್ಲ, ಹಂಗಾಗ್ಬಿಡಿದೆ. ಇದೊಂದು ಬಟ್ಟೆನ ಎತ್ಕೋತಾ ಇದ್ದೀನಿ ಆಯ್ತಾ. ತಪ್ಪಿ ನಾನು ನಮ್ಮ ಅಮ್ಮಂಗಿಂತ ಸ್ವಲ್ಪ ಲೇಟ್ ಆಗಿ ನನ್ನ ಬ್ಯಾಗ್ ಪ್ಯಾಕ್ ಮಾಡಿದ್ರೆ ಐ ಹ್ಯಾವ್ ಒನ್ ಎಕ್ಸ್ಕ್ಯೂಸ್, ಬಿಕಾಸ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡ್ಬೇಕು. ಸೊ ಹೇಗಿದೆ ಈ ಡ್ರೆಸ್ಸು?
ಹಾಕಿದ್ಮೇಲೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ನಾನು ಆಕ್ಚುಲಿ ಇದು ಆಲ್ರೆಡಿ ಹಾಕಿದ್ರೆ ನಾನು ತಗೊಂಡೋಗೋಣ ಏನು ಸರಿ ಹೋಗುತ್ತಾ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಎಷ್ಟು ಫೋಟೋ ತಗೊಳಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಅಲ್ವಾ ಇದ್ರಲ್ಲಿ ಫೋಟೋನೇ ತಗೊಳಕ್ಕೆ ಆಗಿಲ್ಲ ಹಾಕಿದ್ದೀನ ಅಂತ ಅನಿಸ್ತು. ಸೊ ಒಂದೇ ಸಲ ಹಾಕಿರೋದು. ಐ ಕ್ಯಾನ್ ಆಕ್ಚುಲಿ ವೇರ್ ದಿಸ್ ಆಸ್ ಅ ಬರ್ಡೇ ಡ್ರೆಸ್ ಬಟ್ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಈ ತರದ್ದು ಬಟ್ ನಂಗೆ ಇದಕ್ಕಿಂತ ಇದಿಷ್ಟ ಆಯ್ತು. ನಿಮಗೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ ಈ ಕಲರ್. ನನ್ನ ಫ್ರೆಂಡ್ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ ನಿಮಗೆ. 2 minutes ಅಲ್ಲಿ ಸೆಲೆಕ್ಟ್ ಮಾಡಿದ್ದು. ನಾನು ಅನ್ಕೊಂಡೆ ಇಂಥ ಫ್ರೆಂಡ್ಸ್ ಬೇಕಿತ್ತು ನನ್ನ ಲೈಫಲ್ಲಿ ಅಂತ. ಇದೊಂದು ಕಮ್ಮಿ ಆಗಿತ್ತು ನನ್ನ ಲೈಫಲ್ಲಿ ಅನ್ಕೊಂಡಿದ್ದೆ. ಗೈಸ್, ನಮ್ಮ ಅಮ್ಮಂಗೆ ಒಂದು ಮೇಕ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ರೆಸಾರ್ಟಲ್ಲಿ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಟ್ಟೆ ಇಟ್ಕೊಂಡಿದ್ದೀನಿ ನೋಡಿ. ಸೊ ಇದು ನಾನು ಹಾಕೊಳ್ಳೋದಕ್ಕೆ, ಅಂದರೆ ನಾನು ಲಾಸ್ಟ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದೆ. ಅದಾದಮೇಲೆ ಹಾಕೇ ಇಲ್ಲ ಅದನ್ನು, ಸ್ವಲ್ಪ ಲೂಸ್ ಕೂಡ ಆಗುತ್ತೆ. ಸೊ ಇದು ಮತ್ತು ಇದು ಎತ್ಕೊಂಡಿದ್ದೀನಿ. ಎರಡರಲ್ಲಿ ಯಾವ್ದಾದ್ರು ಒಂದು ನಮ್ಮ ಅಮ್ಮಂಗೆ ಹಾಕ್ಸೋಣ ಅಂತ. ಯಾವ್ದು ಅಮ್ಮ ಹಾಕೊಳ್ಳೋದು ಅದು ನಾನು ಹಾಕೋತೀನಿ. ಆ್ಯಂಡ್ ಇದು ನಾನು ಒಂದ್ಸಲ ಅವಳು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ನಾನು ಇಲ್ಲಿ ತನಕ ಒಂದ್ಸಲ ಹಾಕಿದ್ದೆ, ಫೋಟೋ ಮಾತ್ರ ತೊಗೊಳಕ್ಕೆ ಆಗಿಲ್ಲ. ದಟ್ಸ್ ವೈ ಹಿಡ್ಕೊಂಡು ಫೋಟೋಸ್ ಎಲ್ಲ ತೊಗೊಳ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡುವ ಇನ್ನು ಹೋಗೋ ದಿನ ಏನು ಹಾಕೊಳ್ಳೋದು, ಬರೋ ದಿನ ಏನು ಹಾಕೊಳ್ಳೋದು ನೋಡಬೇಕು. ಆ್ಯಂಡ್ ನೈಟ್ ಡ್ರೆಸ್ ಎತ್ಕೋಬೇಕು, ಅದಷ್ಟಾದರೆ ಆಯಿತು. ಮತ್ತು ಮೇಕಪ್ ಐಟಮ್ಸ್ ಎತ್ಕೋಬೇಕು. ನಮ್ಮ ಅಮ್ಮಂಗಿಂತ ಮುಂಚೆ ಎತ್ಕೋತೀನಿ ಗೈಸ್. ಮೆತ್ತಿಟ್ಟಾಯ್ತು. ಹೌದಾ? ನಾನು ಮುಂಚೆನೇ ಆಗಿತ್ತು, ಸುಮ್ಮನೆ ನಾನು ಎಷ್ಟು ಟೈಮ್ ಪಾಸ್ ಮಾತಾಡ್ತಿದ್ವಿ ಅಂತ ಹೇಳ್ತೀನಿ. ಹೆಂಗು ಡೋರ್ ಗೈಸ್, ನಮ್ಮಮ್ಮ ಅಪ್ಪು ಒಂದು ಚಡ್ಡಿ ಇಟ್ಕೊ ಅಂತ ಹೇಳ್ತಿದ್ರು. ನಾನು ನೀರು ಓದೋದು ಅಂತ. ಸೊ ಈ ಚಡ್ಡಿ ನನಗೆ ಅಂತ ಇಟ್ಕೊಳ್ತಾ ಇದ್ವಿ. ಜಸ್ಟ್ ಇನ್ ಕೇಸ್ ನಮ್ಮ ಅಪ್ಪಂಗೆ ನೀರಿಗೆ ಇಳಿಯಬೇಕು ಅಂದರೆ ಇದನ್ನೇ ಕೊಡ್ತೀವಿ. ಪರ್ಕ್ಸ್ ಆಫ್ ಬೀಯಿಂಗ್ ಲೈಕ್ ಲೀನ್ ಬಾಡಿ. ನಮ್ಮ ಅಪ್ಪ ಲೀನ್ ಬಾಡಿ ಇಟ್ಕೊಂಡು ಕೊಡ್ತಾಳೆ. ಏನು ಎಲ್ರಿಗೂ ನಾನೇ ಕೊಡೋದಾಗಿದೆ ಗೈಸ್. ನಮ್ಮ ಅಣ್ಣಂಗೂ ನಾನೇ ಕೊಡ್ತೀನಿ, ಯಶಗೂ ನಾನೇ ಕೊಡ್ತೀನಿ, ಅಮ್ಮಗೂ ನಾನೇ ಕೊಡ್ತೀನಿ. ಲಿಟ್ರಲಿ ಮೈ ವಾರ್ಡ್ರೋಬ್ ಇಸ್ ಫಾರ್ ಎವ್ರಿ ಒನ್. ಯಾರು ಬೇಕಾದ್ರೂ ಬಂದ್ಬಿಟ್ಟು ಬಟ್ಟೆ ಎತ್ಕೊಂಡು ಹಾಕೋಬಹುದು. ಐ ಹ್ಯಾವ್ ಆಲ್ ಕೈಂಡ್ಸ್ ಆಫ್ ಔಟ್ಫಿಟ್ಸ್. ಲಿಟ್ರಲಿ ನಮ್ಮ ಮನೆಗೆ ಚಿಕ್ಕ ಮಕ್ಳು ಬಂದ್ರೆ ನನ್ನ ವಾರ್ಡ್ರೋಬಿಂದ ಬಟ್ಟೆ, ದೊಡ್ಡವ್ರು ಬಂದ್ರೆ ನನ್ನ ವಾರ್ಡ್ರೋಬಿಂದ ಬಟ್ಟೆ. ಮೊನ್ನೆ ಅವಿದ್ದಾಗ ನಾವೆರಡು ಇವಳಾಗ ಹಾಕೊಂಡಿದ್ದು. ನಾವೇ ಬಟ್ಟೆನೇ ತಂದಿರ್ಲಿಲ್ಲ ಇಬ್ರು. ಬಟ್ಟೆ ತರ ಬಿಟ್ಟಿರ್ಲಿಲ್ಲ ನಾನು. ಮನೆ ಬಟ್ಟೆ ತರಬೇಕು ನೀವು. ಸೊ ಗೈಸ್, ಎಲ್ಲರದ್ದು ಬ್ಯಾಗ್ ರೆಡಿ ಆಗಿದೆ. ಇದು ನಂದು ಆ್ಯಂಡ್ ಇದು ಯಶು ಮತ್ತು ಅಣ್ಣೆಯಿಂದ ಅನ್ಸುತ್ತಲ್ಲ ಯಶು. ಆ್ಯಂಡ್ ಯಶುಗೆ ನಂದು ಕಲರ್ ಟಾಪ್ ಕೊಟ್ಟಿದ್ದೀನಿ ಹಾಕೊಳ್ಳಿಕ್ಕೆ. ಸೊ ಫುಲ್ ಶೈನ್ ಆಗ್ತಿದೆ ಅದು. ಆ್ಯಂಡ್ ಇದೊಂದು ಲೈಟ್ ಎತ್ಕೊಂಡಿದ್ದೀನಿ. ಮೇ ಬಿ ವೀಡಿಯೋ ಮಾಡೋಕೆ ಬೇಕಾಗ್ಬೋದು ಅಂತ. ಬೆಳಗ್ಗೆ ಹಸುವಾಗ್ತಿತ್ತು ಅಂತ ತಿಂಡಿ ತಿಂದೆ ನೋಡಿ. ಇಲ್ಲಿ ನನ್ನ ನೇಲ್ಸ್ ಎಲ್ಲ ಎಲ್ಲೋ ಆಗ್ಬಿಡಿದೆ. ವೈಪ್ ಮಾಡಬೇಕು. ಬೇಕು ಅಂದಮೇಲೆ ತಿನ್ನೋದೇ ಗೈಸ್. ನಾನು ತಿನ್ನೋದು ಬೇಡ ಅನ್ಕೋತಿದ್ದೆ. ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದೆ. ಈಗ ಆರಾಮಾಗಿ ನಿದ್ದೆ ಮಾಡ್ಬೋದು ಕಾರಲ್ಲಿ.